ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ನನಗೆ ಯಾವ ಥರ ಆಗ್ತಿತ್ತು ಅಂದರೆ, ಡೈಲಿ ಪ್ರತಿ ದಿನನೂ ಕೂಡ ನನಗೆ ಒಂಥರ ಚೇಸಿಂಗ್ ಡ್ರೀಮ್ಸ್, ಹಾಂಟಿಂಗ್ ಡ್ರೀಮ್ಸ್. ಅಂದರೆ ಯಾವುದೋ ಒಂದು ಯುದ್ಧದಲ್ಲಿ ನಾನು ಓಡ್ತಾ ಇರೋ ಥರ, ಯಾರೋ ನನ್ನ ಅಟ್ಟಿಸ್ಕೊಂಡು ಬರ್ತಾ ಇರೋ ಥರ, ಅಥವಾ ಯಾರೋ ಬಂದು ಫುಲ್ ನನಗೆ ಹತ್ತಿರ ಬಂದು ಹೆದರ್ಸೋ ಥರ, ಇದೇ ಥರ ಕನಸುಗಳು ನನಗೆ ಬೀಳ್ತಾ ಇತ್ತು. ನಾನು ಒಂದೆರಡು ಬಾರಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ, ಏನೋ ಇರುತ್ತೆ ಬಿಡು ಅಂತ. ಬಟ್ ಪ್ರತಿದಿನ ಇದೇ ಆಗ್ತಾ ಆಗ್ತಾ ನನ್ನ ಮಾರ್ನಿಂಗ್ಸ್ ನನಗೆ ತುಂಬ ಡಿಸ್ಟರ್ಬ್ ಆಗೋಕ್ಕೆ ಶುರುವಾಯಿತು. ಆಗ ಇದೇ ರೀತಿಯಾಗಿ ಒಬ್ಬ ರಮ್ಯಾ ಮೇಡಮ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಈ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ನೀವು ಯಾರ ಜೊತೆ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ಯಾರ ಜೊತೆ ಆ ಕನೆಕ್ಷನ್ ತುಂಬ ಫೀಲ್ ಆಗ್ತಾ ಇದ್ದೀರಾ ಇವಾಗ ಅಂತಂದ್ರೆ, ನಾನು ಹೇಳಿದೆ ಹನುಮಾನ್ ಜೊತೆ, ಆಂಜನೇಯ ಸ್ವಾಮಿ ಜೊತೆ. ಐ ಡೋಂಟ್ ನೋ, ಐ ಫೀಲ್ ಸೋ ಕನೆಕ್ಟೆಡ್ ಅಂತಂದ್ರೆ ಅವರು ಒಂದೇ ಮಾತು ಹೇಳಿದ್ರು, ಯಾಕೆ ಹನುಮಾನ್ನೇ ನೀವು ಸಹಾಯ ಕೇಳಬಾರ್ದು ಅಲ್ವಾ? ಆಗ ಹಲೇ ಬಾರಿ ನನಗೆ ಹನುಮಾನ್ ಕನೆಕ್ಟ್ ಆದಾಗ ಅವರ ಮೆಸೇಜ್ ನನಗೆ ಪುನಃ ನೆನಪಾಯಿತು. ಆ ವಿಡಿಯೋನ ನೀವು ತುಂಬ ಜನ ಇಷ್ಟಪಟ್ಟಿದ್ರಿ, ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ರಿ. ಸೊ ಮತ್ತೊಂದು ಹನುಮಾನ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾಕೆ ಹನುಮಾನ್ ಸೀರೀಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರೆ, ನಾನು ಕೊನೆ ಬಾರಿ ಹನುಮಾನ್ ವಿಡಿಯೋ ಮಾಡಿದಾಗ ನನ್ನ ಅನುಭವನ ಅಲ್ಲಿ ನಾನು ಹಂಚ್ಕೊಂಡೆ. ಆದರೆ ಪ್ರತಿದಿನ ಹನುಮಾನ್ ನೀಡ್ತಾ ಇರೋ ಆ ಮೆಸೇಜಸ್ಸು, ನನ್ನ ಲೈಫಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಮೇ ಬಿ ಈ ಹನುಮಾನ್ ಸೀರೀಸ್ ಎಷ್ಟು ಬರ್ಬೋದು ಗೊತ್ತಿಲ್ಲ. ತುಂಬ ಜನ ಹೇಳ್ತಾರೆ ಕೆಲವೊಂದು ಎಕ್ಸ್ಪೀರಿಯನ್ಸಸ್ನ ಎಲ್ಲರ ಹತ್ರ ಶೇರ್ ಮಾಡ್ಕೋಬಾರ್ದು, ಎಲ್ಲ ಎಕ್ಸ್ಪೀರಿಯನ್ಸಸ್ನ ಎಲ್ಲರ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ನನ್ನ ಹನುಮಾನ್ ಜೊತೆ ಆ ಅನುಭವವನ್ನು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಾಗ ನಿಮಗೂ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗುತ್ತಲ್ವಾ? ನೀವು ಹನುಮಾನ್ ಜೊತೆ ಆ ಕನೆಕ್ಷನ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಲೈಫನ್ನು ಬ್ಯೂಟಿಫುಲ್ ಆಗಿ ಚೇಂಜ್ ಮಾಡ್ಕೋಬೋದಲ್ವಾ ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ಈ ವಿಡಿಯೋಸ್ಗಳನ್ನು, ಹನುಮಾನ್ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಆಗ ಹಿಂದಿನ ಎಪಿಸೋಡ್ ನೀವು ನೋಡಿಲ್ಲ ಅಂತಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಹನುಮಾನ್ ನನಗೆ ಮೊದಲೇ ಬಾರಿ ನನ್ನ ಮೆಡಿಟೇಷನ್ಸಲ್ಲಿ ನನಗೆ ಕನೆಕ್ಟ್ ಆದಾಗ ಅವ್ರು ಹೇಳಿದ ಒಂದೇ ಮಾತು, ನಿನ್ನ ಲೈಫಲ್ಲಿ ನಿನಗೇನು ಬೇಕೋ ಅದು ನಿನಗೆ ಸಿಗುತ್ತೆ, ಆದರೆ ನಿನ್ನ ಪ್ರಯತ್ನ ಎಷ್ಟಿದೆ. ನೀನು ಒಂದು ಹೆಜ್ಜೆ ಹಾಕಿದರೆ ನಿನ್ನ ಹಿಂದೆ ನಾನು ನಿಂತ್ಕೊಂಡು 100 ಹೆಜ್ಜೆ ನಿನಗೆ ಹಾಕಿಸ್ತೀನಿ ಅಂತ. ಅದೇ ಮೆಸೇಜ್ ನನಗೆ ಮತ್ತೆ ರಿಪೀಟ್ ಆಯಿತು. ಹೌದಲ್ವಾ, ಹನುಮಾನ್ ಹೇಳಿದಾರಲ್ವಾ ನೀನು ಪ್ರಯತ್ನ ಮಾಡು ಅಂತ. ಆ ಮೇಡಮ್ ಜೊತೆ ಮಾತಾಡ್ತಾ ಅವತ್ತು ನಾನು ಆ ಮೊಬೈಲ್ ಡಿಸ್ಕನೆಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನಾನು ಮೆಡಿಟೇಷನ್ ಕೂತ್ಕೊಂಡು ಸ್ಟ್ರಾಂಗ್ ಆಗಿ ಅಂದ್ಕೊಂಡೆ. ನಾನು ಡಿಸೈಡ್ ಮಾಡಿದೆ, ಹನುಮ ಇನ್ನು ನನಗೆ ಚೇಸಿಂಗ್, ಓಡೋಗೋ ಯಾವ ಇಂಟೆನ್ಷನ್ಸು ಇಲ್ಲ. ಐ ವಾಂಟ್ ಟು ಫೇಸ್ ಆ್ಯಂಡ್ ಐ ವಿಲ್ ಫೇಸ್. ಏನೇ ಬರಲಿ ನಾನು ಫೇಸ್ ಮಾಡ್ತೀನಿ. ನನಗೆ ಯಾಕೆ ಈ ಥರ ಪದೇ ಪದೇ ಈ ಹಾಂಟಿಂಗ್ ಡ್ರೀಮ್ಸ್ ಬರ್ತಾ ಇದೆ, ಈ ಚೇಸಿಂಗ್ ಡ್ರೀಮ್ಸ್ ಬರ್ತಾ ಇದೆ ಅನ್ನೋದನ್ನು ನಾನು ತಿಳ್ಕೊಬೇಕು, ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ನನ್ನ ಒಂದು ಹೆಜ್ಜೆ ಇಟ್ಟೆ. ನನ್ನ ಇಂಟೆನ್ಷನ್ಸನ್ನು ನಾನು ವ್ಯಕ್ತಪಡಿಸಿ ನಾನು ಮೆಡಿಟೇಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒಂದು 2-3 ದಿನದಲ್ಲಿ ಎಷ್ಟು ಮಿರಾಕಲ್ಸ್ ಅಂದರೆ ನಾನು ಯಾಕೆ ಇದನ್ನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಯಾವಾಗ ನೀವು ಚೇಂಜ್ ಆಗಬೇಕು, ಬದಲಾಯಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ನೀವು ಪ್ರಯತ್ನ ಪಡ್ತೀರಲ್ವಾ, ಇಡೀ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋಕ್ಕೆ. ಆ ಫೋನ್ ಕಾಲ್ ಆಗಿ ಆ ಇಂಟೆನ್ಷನ್ಸ್ ಇಟ್ಕೊಂಡ್ಮೇಲೆ ನನಗೆ ಮತ್ತೆ ಪುನಃ ಯಾರ ಬಾಯಲ್ಲಿ ಕೇಳಿದ್ರು ಹನುಮಾನ್, ಎಲ್ಲಿ ನೋಡಿದ್ರು ಆಂಜನೇಯ ಸ್ವಾಮಿ ವಿಡಿಯೋಸ್. ಹೀಗೆ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಿರ್ಬೇಕಾದಾಗ ಅವ್ರು ಹೇಳಿದ್ರು, ನಾನು ಒಂದು ಬುಕ್ಕನ್ನು ಓದ್ತಾ ಇದ್ದೀನಿ, ಇಮ್ಮಾರ್ಟಲ್ ಟಾಕ್ಸ್ ಅಂತ, ಹನುಮಾನ್ ಬಗ್ಗೆ ಅಂತಂದ್ರು. ಹನುಮಾನೇ ಆ ಮೆಸೇಜಸನ್ನು ಕೊಟ್ಟಿದ್ದಾರೆ, ಅದನ್ನು ಒಬ್ರು ಯಾರೋ ಫಾರಿನರ್ ಅವರ ಅನುಭವದಿಂದ ಬರೆದಿದ್ದಾರೆ ಅಂತ, ಇಮ್ಮಾರ್ಟಲ್ ಟಾಕ್ಸ್ ಅಂತ. ಸೊ ಇಮ್ಮಿಡಿಯೇಟಾಗಿ ಆ PDF ಅನ್ನು ನಾನು ಕಳಿಸಿಸ್ಕೊಂಡೆ. ಅದು ಯಾಕೋ ದಟ್ ಇಸ್ ಅ ರೈಟ್ ಕಾಲಿಂಗ್ ಅನ್ನಿಸ್ತು. ಆ ದಿನ ಸಾಯಂಕಾಲ ನಾನು ಲ್ಯಾಪ್ಟಾಪಲ್ಲಿ ಹಾಕೊಂಡು ಅದು ಓದ್ತಾ ಇದ್ದೀನಿ. ವಾಟ್ ಅ ವಂಡರ್ಫುಲ್ ಬುಕ್. ಬಟ್ ಏನಂತಂದರೆ ಎಲ್ಲ ಬುಕ್ಸ್ ಎಲ್ರಿಗೂ ಅರ್ಥ ಆಗಲ್ವಲ್ಲ. ಸೊ ಈ ಬುಕ್ನು ಕೂಡ ಪದೇ ಪದೇ ಪುನಃ 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 ಓದಿದಾಗ ಅದರಲ್ಲಿರೋ ಬ್ಯೂಟಿಫುಲ್ ಅರ್ಥ ನಿಮಗೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಒಬ್ಬ ಫಾರಿನರ್ ಇರ್ತಾನೆ, ಅವನಿಗೆ ಹನುದಾಸ್ ಅಂತಾನೆ ಹೆಸರಿಟ್ಟಿರ್ತಾರೆ.
ಅವನು ತುಂಬಾ ಫಿನಾನ್ಷಿಯಲಿ ಸೊಸೈಟಿಲಿ ತುಂಬಾ ಚೆನ್ನಾಗಿರ್ತಾನೆ. ಅವನಿಗೆ ಬೇಕಾಗಿದ್ದೆಲ್ಲ ಇರುತ್ತೆ, ಕಾರು, ಬಂಗ್ಲೆ, ಆಸ್ತಿಗಳು, ಕೆಲಸಗಳು. ತನ್ನ ಜೀವನದ ಎಷ್ಟೋ ವರ್ಷಗಳನ್ನ ಇದರಲ್ಲೇ ಕಳೆದಿರ್ತಾನೆ ಅವನು. ಸಡನ್ ಆಗಿ ಏನಾಗುತ್ತೆ, ಅವನ ಹೆಂಡತಿ ಸತ್ತೋಗ್ತಾಳೆ. ಹೆಂಡತಿ ಸತ್ತೋಗಿ ಸ್ವಲ್ಪ ದಿನಕ್ಕೆ ಅವನ ಮಗನಿಗೂ ಕೂಡ ಏನೋ ಒಂದು ಅಡಿಕ್ಷನ್ ಇಂದ, ಯಾವುದೋ ಒಂದು ವಿಷಯದಿಂದ ಚಿಕ್ಕ ವಯಸ್ಸಿಗೆ ಬಂದ ಹುಡುಗ ಅವನು ಸತ್ತೋಗ್ಬಿಡ್ತಾನೆ ಆಕ್ಸಿಡೆಂಟ್ ಅಲ್ಲಿ. ಸಡನ್ ಆಗಿ ಅವನ ಜೀವನನೇ ತಲೆ ಕೆಳಗಾಗ್ಬಿಡುತ್ತೆ. ಅವನ ಮಗನ ಅಂತ ಸಂಸ್ಕಾರ ಮಾಡ್ಬೇಕಾದ್ರೆ ಎಲ್ಲವನ್ನ ಮುಗಿಸ್ಕೊಂಡು ಕಾರಲ್ಲಿ ಹತ್ಕೊಂಡು ಅವ್ರ ತಮ್ಮನ ಜೊತೆ ಬರ್ತಾ ಇರ್ತಾನೆ. ಪಕ್ಕ ಕುಂತಿರ್ತಾನೆ. ಅವನಿಗೆ ಯಾವ ತರದ ಫೀಲಿಂಗ್ಸ್ ಬರ್ತಾ ಇರಲ್ಲ, ಅಂದ್ರೆ ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಟ್ಟಿರ್ತಾನೆ. ದುಃಖ ಇಲ್ಲ, ಶಾಕ್ ಇಲ್ಲ, ಯಾಕೆ ಹಿಂಗಾಯ್ತು ಅಂತ ಕ್ವಶನ್ ಇಲ್ಲ, ಕಂಪ್ಲೀಟ್ ಬ್ಲಾಂಕ್ ಆಗಿದ್ದಾಗ ಅವನು ಅಬ್ಸರ್ವ್ ಮಾಡ್ತಾನೆ, ಅವನ ಪಕ್ಕದಲ್ಲಿ ಯಾರೋ ಒಂದು ಜಯಂಟ್ ಆಗಿ ದೊಡ್ಡ ಒಂದೇನೋ ಅನಿಮಲ್ ಹೋಗ್ತಾ ಇದೆ ಅಂತ. ಅವನು ಹಿಂಗ್ ತಿರುಗಿ ನೋಡ್ತಾನೆ, ಒಂದು ದೊಡ್ಡ ಕೋತಿ ದೊಡ್ಡ ದೊಡ್ಡ ಪಾದ ಇಟ್ಕೊಂಡು ಓಡ್ತಾ ಇರೋ ತರ, ಆ ಪಕ್ಕ ಕಾರ್ ಪಕ್ಕನೆ ಹೋಗ್ತಾ ಇರೋ ತರ ಅಂತ. ಇನ್ನೀಗ ಸಡನ್ ಆಗಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಓಕೆ, ನೋಡ್ತಾನೆ, ತನ್ನ ಭ್ರಮೆ ಅನ್ಕೊಂತಾನೆ. ಅವನ ಮೈಂಡ್ ಇನ್ನೂ ಆಕ್ಟಿವೇಟ್ ಆಗಿ ಎಲ್ಲ ನೋಡೋದ್ರಲ್ಲಿ ಅದು ಮಾಯ ಆಗಿ ಒಂದು ಆರೆಂಜ್ ಕಲರ್ ಫ್ಲಾಗ್ ಅಲ್ಲಿ ಒಂದು ಸಣ್ಣ ಚಿತ್ರ ತರ ಅಲ್ಲಿ ಹೋಗ್ಬಿಡುತ್ತೆ. ಅವನು ಹೇಳ್ತಾನೆ ಅವನ ತಮ್ಮಂಗೆ, ನೋಡಿ ನಿನಗೆ ಪಕ್ಕದಲ್ಲಿ ಯಾರೋ ಓಡ್ತಾ ಇರೋ ತರ ಕಾಣಿಸ್ತಾ ಇದ್ದಾನ ಅಂತ. ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಯಾರು ಇಲ್ಲ, ನಿನ್ನ ಭ್ರಮೆ ಇರ್ಬೋದು ಅಂತ. ಆ ಕಾರ್ ಹಿಂದಿನ ಸೀಟಲ್ಲಿ ಅವರ ಗುರುಗಳು ಕೂತ್ಕೊಂಡಿರ್ತಾರಂತೆ, ಹನುದಾಸ್ ಗುರುಗಳು. ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನಂತೆ, ಗುರುದೇವ ಹಿಂಗೆ ನಾನು ನೋಡ್ದೆ, ನನ್ನ ಭ್ರಮೆನ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ಇಲ್ಲ, ನೀನು ನೋಡಿದ್ದು ಹನುಮಾನನ್ನ, ಆಂಜನೇಯ ಸ್ವಾಮಿಯನ್ನ. ಒಂದು ಕ್ಷಣ ನಂಬಕ್ ಆಗಲ್ವಂತೆ ಅವನ ಕಣ್ಣಿಂದ ಏನ್ ನೋಡಿದ್ದು ಅಂತ. ಆಮೇಲೆ ಎಷ್ಟೋ ಆ ಗುರುದೇವನ ಹತ್ರ ಅವನು ಎಷ್ಟೋ ಕಾಲ ಇದ್ದು, ಇನ್ನು ಹನುಮಂತನ ಹುಡುಕಾಟದಲ್ಲಿ ಅವನು ತನ್ನ ಪ್ರಯಾಣ ಬೆಳೆಸ್ತಾನೆ. ಅಂದ್ರೆ ಆ ಬುಕ್ ಇರೋದು ಈ ತರ. ಅಲ್ಲಿ ಅವನು ಮಾತಂಗಾಸ್ ಅಂತ ಒಂದು ಟ್ರೈಬ್ಸ್ ಅನ್ನ ಮೀಟ್ ಮಾಡ್ತಾನೆ. ಆ ಟ್ರೈಬ್ಸ್ಗೆ ಪ್ರತಿ 41 ವರ್ಷಕ್ಕೆ ಒಂದು ಸಾರಿ ಹನುಮಾನ್ ಬಂದು ಫಿಸಿಕಲ್ ಆಗಿ ಇವತ್ತಿಗೂ ಸಹ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಹೋಗ್ತಾನೆ ಅಂತ. ಆ ಬುಕ್ಕನ್ನು ಓದ್ತಾ ಇದ್ದೀನಿ, ನಾನು ಎಲ್ಲ ಮರ್ತು ಬಿಟ್ಟಿದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಐ ಡೋಂಟ್ ನೋ, ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅವತ್ತು. ಸೊ ಸಾಯಂಕಾಲ ಅಲ್ವಾ, ಇನ್ನು ಟೈಮ್ ಆಯ್ತು ಅಂತ ಊಟ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮಲ್ಕೊಳಕಂತ ಹೋದಾಗ ಹಸ್ಬೆಂಡ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ಬುಕ್ಕನ್ನು ಓದ್ತಾ ಇದ್ದೆ, ಎಷ್ಟು ಬ್ಯೂಟಿಫುಲ್ ಬುಕ್ ಅದು. ಹೇಳ್ತಾ ಇನ್ನು ಸಾಕು ಮಲ್ಗೋಣ, ನಾಳೆ ಮತ್ತೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್. ನಾನು ಲಾಸ್ಟ್ ಕರೆಕ್ಟಿಗೆ ಎಲ್ಲಿ ನಿಂದಿರ್ಸಿದೆ ಗೊತ್ತಾ, ಇವಾಗ್ಲೂ ಸಹ ಅದನ್ನ ನೆನ್ಸ್ಕೊಂಡ್ರೆ ಐ ಡೋಂಟ್ ನೋ, ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಸಚ್ ಅ ವಂಡರ್ಫುಲ್ ಫೀಲಿಂಗ್ ಅವತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಅದೇನೋ ಗೊತ್ತಿಲ್ಲ, ಹನುಮಾನ್ ಎಕ್ಸ್ಪೀರಿಯನ್ಸಸ್, ಹನುಮಾನ್ ವಿಷಯ ಬಂದಾಗ ಐ ಬಿಕಮ್ ಸೋ ಎಮೋಷನಲ್. ಅದು ಪ್ಯೂರ್ ಲವ್ ಅಥವಾ ಅದು ಏನೂ ಗೊತ್ತಿಲ್ಲ, ಐ ಫೀಲ್ ಸೋ ಕನೆಕ್ಟೆಡ್ ವಿತ್ ಹನುಮಾನ್. ಈಗಲೂ ಸಹ ನಾನು ಮಾತಾಡ್ತಾ ಇದ್ರೆ ಹನುಮಾನೇ ನನ್ನ ಹಿಂದೆ ನಿಂತ್ಕೊಂಡು ನಿಮ್ಗೆಲ್ಲ ನನ್ನ ಥ್ರೂ ಮಾತಾಡಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನೀವು ಹನುಮಾನ್ ಜೊತೆ ಕನೆಕ್ಟ್ ಆಗಿನೇ ಈ ವಿಡಿಯೋನ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕಣ್ಣು ಮುಚ್ಕೊಂಡು ಏನಿಲ್ಲ, ನಾನು ಹನುಮಾನ್ಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದೀನಿ, ಕನೆಕ್ಟೆಡ್ ಆಗಿದ್ದೀನಿ ಅಂತ ಅನ್ಕೊಂಡು ಈ ವಿಡಿಯೋ ನೋಡಿ. ಸೊ ನನ್ನ ಹಸ್ಬೆಂಡ್ ಲಾಸ್ಟ್ಗೆ ಏನು ಹೇಳಿದೆ, ಎವ್ರಿ 41 years ಹನುಮಾನ್ ಫಿಸಿಕಲ್ ಆಗಿ ಬರ್ತಾನೆ ಎಲ್ಲರಿಗೂ ಇದು ಸಹಾಯ ಮಾಡೋಕೆ ಅಂತ. ಅವಾಗ ನನ್ನ ಹಸ್ಬೆಂಡ್ ಕೇಳಿದ್ರು, ಯಾಕೆ ಬರೀ ಎವ್ರಿ 41 years? ಇನ್ನು ಅಷ್ಟೇ, ಇನ್ನು ನನ್ನ ಅವರ ಮಧ್ಯೆ ಯಾವ ಮಾತಾಗ್ಲಿಲ್ಲ. ನನಗೆ ಇನ್ನೂ ನೆನಪಿದೆ, ನಾನು ನಿದ್ರೆಗೆ ಹೋಗಿಲ್ಲ, ನಾನು ಫುಲ್ ಕಂಪ್ಲೀಟ್ ಎಚ್ಚರವಾಗಿದ್ದೀನಿ, ಆದ್ರೆ ಕಣ್ಣು ಮುಚ್ಚಿದ್ದೀನಿ ಅಷ್ಟೇ. ನನಗೆ ಅನಿಸ್ತಾ ಇದೆ ನನ್ನ ಮುಂದೆ ಯಾರೋ ನಿಂತಿದ್ದಾರೆ, ಸ್ಟ್ರಾಂಗ್ ಪರ್ಸನ್. ಆಮೇಲೆ ಅಥವಾ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ದಾಗ, ನಮಗೆ ಇಷ್ಟವಾಗಿದ್ದವರಿದ್ದಾಗ, ನಮ್ಮ ಹಿಂದೆ ಅವ್ರು ಇದ್ದಾರೆ ಅಂತ ಆ ಫೀಲಿಂಗ್ ಬರುತ್ತಲ್ಲ. ಸೊ ಅದೇ ಫೀಲಿಂಗ್ ಅಲ್ಲಿ, ಅದೇ ಆ ಡೀಪ್ ಫೀಲಿಂಗ್ ಅವತ್ತು ನೋಡ್ತಾ ಇದ್ದೀನಿ. ನನಗೆ ಅದು ಹನುಮಾನ್ ತರನೇ ಕಾಣ್ತಾ ಇದೆ. ಸೊ ತುಂಬಾ ಚೆನ್ನಾಗಿರ್ತಾರೆ ಹನುಮಾನ್. ಇವರೆಲ್ಲ ಕಾನ್ಶಿಯಸ್, ಅವ್ರು ಯಾರ ಫಿಸಿಕಲ್ ರೂಪದಲ್ಲಿ ಬರೋದಿಲ್ಲ.
ಅದೆಲ್ಲ ನಿಮ್ಮ ಭ್ರಮೆ ಅಂತ. ಬಟ್ ನನಗೆ ಏನು ಅನ್ಸುತ್ತೆ ಗೊತ್ತಾ, ವಿ ಆರ್ ಆಲ್ ಲಿಮಿಟೆಡ್ ಅಲ್ವಾ ನಮ್ಮ ಆಲೋಚನೆಗಳು. ಸ್ಟಿಲ್ ನಾವು ಇನ್ನೂ ಎಷ್ಟೋ ಗ್ರೋ ಆಗಬೇಕು. ಇವಾಗ ಯಾರೋ ಬಂದು ಏನೋ ಎನರ್ಜಿ ಬಂದು ಹನುಮಾನ್ ಅಂದರೆ ನಾವು ನಂಬೋದಿಲ್ಲ ಅಲ್ವಾ. ಅದು ಹನುಮಾನ್ ಅಂದರೆ ನಮ್ಮ ತಲೆಯಲ್ಲಿ ಒಂದು ಪ್ರಿಂಟ್ ಇದ್ಬಿಡುತ್ತೆ, ಓಕೆ ಹನುಮಾನ್ ಅಂದರೆ ಈ ಥರ ಇರ್ತಾರೆ ಅಂತ. ಸೊ ಅದೇ ರೂಪದಲ್ಲಿ ನಮಗೆ ಕಾಣಿಸಿದಾಗ ನಾವು ಐಡೆಂಟಿಫೈ ಮಾಡ್ತೀವಂತ ಅವ್ರು ಅದೇ ರೂಪದಲ್ಲಿ ಬರ್ತಾರೆ ಅಂತ ನನಗನ್ಸುತ್ತೆ. ಸೊ ನನಗೆ ಹಂಗೆ ಕಾಣಿಸ್ತಾ ಇತ್ತು, ಹನುಮಾನ್ ನನ್ನ ಮುಂದೆನೇ ನಿಂತಿದ್ದಾರೆ, ಬಟ್ ನನಗೆ ಕಣ್ ತೆಗಿಯೋಕ್ಕಾಗ್ತಾ ಇಲ್ಲ, ಕಂಪ್ಲೀಟ್ ಸೈಲೆನ್ಸ್. ನಾನು ಕೇಳ್ತಾ ಇದ್ದೀನಿ, ಹನುಮ ದೇವ, ಎಷ್ಟು ಜನ ನಿಮ್ಮ ಭಕ್ತರಿದಾರಲ್ವಾ, ನೀವು ಯಾಕೆ ಒಂದು ಸಾರಿ ಸಡನ್ನಾಗಿ ಎಲ್ಲಾದರೂ ಪ್ರತ್ಯಕ್ಷ ಆಗಿ ಎಲ್ರಿಗೂ ಯಾವುದು ಸತ್ಯ ಮಾರ್ಗ, ಏನು ಮಾಡಿದ್ರೆ ನಾವು ಆ ಮೋಕ್ಷದ ಕಡೆಗೆ ನಾವು ಹೋಗ್ಬೋದು ಅಂತ ನೀವು ತಿಳಿಸ್ಬೋದಲ್ವಾ ಅಂತಂದರೆ ಆ ಕಡೆಯಿಂದ ಒಂದು ಸ್ಟ್ರಾಂಗ್ ವಾಯ್ಸ್ ಬರ್ತಾ ಇದೆ. ಐ ಡೋಂಟ್ ವಾಂಟ್ ಟು ಡೂ ಎನಿ ಮ್ಯಾಜಿಕ್. ನನಗೆ ಯಾವ ಮ್ಯಾಜಿಕ್ ಮಾಡೋಕ್ಕೂ ಇಷ್ಟ ಇಲ್ಲ. ಬಟ್ ಐ ವಾಂಟ್ ಎವ್ರಿ ಒನ್ ಟು ಬಿಕಮ್ ಮ್ಯಾಜಿಕಲ್ ಮ್ಯಾನ್. ಅಂದರೆ ಪ್ರತಿಯೊಬ್ಬರೂ ಸಹ ಈ ಮ್ಯಾಜಿಕಲ್ ಮ್ಯಾನ್ ಆಗಿ ತಮ್ಮ ಈ ಫಿಸಿಕಲ್ ಐಸಿಂದ ನನ್ನ ನೋಡೋ ಥರ ಆಗಬೇಕು, ಅದೇ ನನ್ನ ಆಸೆ. ಐ ವಾಸ್ ಲೈಕ್ ಓಕೆ ಸರಿ, ಹಂಗಂದ್ರೆ ಈ ಮ್ಯಾಜಿಕಲ್ ಮ್ಯಾನ್ ಆಗಬೇಕು, ನಿಮ್ಮನ್ನ ಈ ಫಿಸಿಕಲ್ ಆಗಿ ನೋಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು. ನಾನು ಇವಾಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ, ಹಿಂದೆನೂ ಇದ್ದೆ, ಆದರೆ ನೀವು ನನ್ನ ನೋಡೋ ಸ್ಥಿತಿಯಲ್ಲಿಲ್ಲ. ಹೇಗೆ ಅಂತಂದ್ರೆ ಯಾವಾಗಲೂ ಏನೋ ಒಂದು ಯೋಚನೆ ಮಾಡ್ತಾ ಪಾಸ್ಟ್ ಬಗ್ಗೆ, ಫ್ಯೂಚರ್ ಬಗ್ಗೆ, ಇದು ಯಾಕಾಯ್ತು, ಮುಂದೆ ಅದು ಹೆಂಗಾಗುತ್ತೆ ಅನ್ನೋ ಬರೀ ಕೊರಗಲ್ಲೇ ಯೋಚನೆಗಳನ್ನ ಮಾಡ್ತಾ ಇದ್ದಾಗ ನಿಮ್ಮ ಮೈಂಡ್ ತುಂಬ ಆಕ್ಟಿವ್ ಆಗಿರುತ್ತೆ. ಯಾವಾಗ ನಿಮ್ಮ ಮೈಂಡ್ಗೆ ತುಂಬ ಕೆಲಸ ಕೊಡ್ತಿರಲ್ವಾ, ನಿಮ್ಮ ಆತ್ಮಶಕ್ತಿ ಮಲ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಆತ್ಮಶಕ್ತಿ ಅಲ್ಲಿರೋದಿಲ್ಲ. ಯಾವಾಗ ಬರೀ ನಿಮ್ಮ ಮನಸ್ಸಿನಿಂದ, ಮೈಂಡಿಂದ ಯೋಚನೆ ಮಾಡಿ ಈ ಮಾಯೆಯನ್ನ ನೀವು ಕಂಪ್ಲೀಟ್ ಆಗಿ ಅಟ್ರಾಕ್ಟ್ ಮಾಡ್ಕೊತೀರಾ, ಆ ಮಾಯೆಗೆ ನೀವು ಒಳಗಾಗ್ತೀರಾ. ಯಾವಾಗ ಮಾಯೆಗೆ ನೀವು ಒಳಗಾಗ್ತಿರಲ್ವಾ, ನನ್ನ ನೋಡೋಕೆ ಸಾಧ್ಯ ಇಲ್ಲ. ಅದೇ ನೀವು ಪ್ರತಿ ಕ್ಷಣ ಪ್ರಸ್ತುತ ಕ್ಷಣದಲ್ಲಿದ್ದಾಗ, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ನೀವು ನಿಮ್ಮ ಸೋಲ್ ಪವರ್ ಜೊತೆ ಇರ್ತೀರಾ, ಅಂದ್ರೆ ನಿಮ್ಮ ಆತ್ಮಶಕ್ತಿ ಜೊತೆ ಇರ್ತೀರಾ. ಯಾರು ಆತ್ಮಶಕ್ತಿ ಜೊತೆ ಇರ್ತಾರೋ ಅವನೇ ಮ್ಯಾಜಿಕಲ್ ಮ್ಯಾನ್. ಅವನು ಎಲ್ಲಿದ್ರೂ ಸಹ ತನ್ನ ಈ ಫಿಸಿಕಲ್ ಐಸಿಂದ ನನ್ನ ನೋಡ್ಬೋದು ಅಂತ. ವಾಸ್ ಲೈಕ್ ವಾವ್, ಇಷ್ಟು ಬ್ಯೂಟಿಫುಲ್ ಆಗಿ ಆ ಮಾರ್ಗವನ್ನ ತೋರಿಸಿದ್ರಲ್ವಾ ಅನಿಸ್ತು. ಅಂಡ್ ಆ ಬುಕ್ಕಲ್ಲೂ ಸಹ ಅದೇ ಹೇಳ್ತಾರೆ. ಇವಾಗ ಕೃಷ್ಣ ಅರ್ಜುನನ ಸಾರಥಿಯಾಗಿ ಆ ಮಹಾಭಾರತ ಯುದ್ಧದಲ್ಲಿ ಹೋದಾಗ ಆ ರಥವನ್ನ ಕಾಪಾಡ್ತಾ ಇದ್ದಿದ್ದು ಹನುಮಾನ್. ಹನುಮಾನ್ ಆ ಪ್ರೆಸೆನ್ಸ್ ಅನ್ನ, ಆ ಶಕ್ತಿಯನ್ನ ನೋಡಿದವರು ಅರ್ಜುನ ಮತ್ತೆ ಕೃಷ್ಣ ಅಷ್ಟೇ ಅಲ್ವಾ. ಆದ್ರೆ ಅದೇ ಅವರ ಶತ್ರುಗಳಿಗೆ, ಕೌರವರಿಗೆ ಹನುಮಾನ್ ಎಲ್ಲೋ ಒಂದು ಬಾವುಟದ ಒಂದು ಸಣ್ಣ ಚಿತ್ರ ತರ ಕಾಣಿಸ್ತಾ ಇತ್ತು ಅಂತ. ಸೊ ಈ ಮೆಸೇಜ್ ಬರೀ ನನ್ಗಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಅಂತ ಅನ್ಸುತ್ತೆ. ಪ್ರತಿ ಕ್ಷಣ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ನೀವು ಹನುಮಾನ್ ನೋಡ್ಬೋದು, ಹನುಮಾನ್ ಹೇಳೋ ಗೈಡೆನ್ಸ್ ಅನ್ನ ನೀವು ಕೇಳ್ಬೋದು ಅಂತ. ಅಂಡ್ ಹೇಳ್ತಾರೆ, ಯಾಕೆ ಹನುಮಾನ್ ಕಾಣಿಸಿ ನಿಮ್ ಜೊತೆ ಮಾತಾಡ್ತಾರೆ, ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಅವೆಲ್ಲ ನಿಮ್ಮ ಭ್ರಮೆ ಅಂತ. ಅವರವರ ಸ್ಥಿತಿಗೆ ತಕ್ಕಂತೆ ಅವರವರು ಮಾತಾಡ್ತಾರೆ ಅಲ್ವಾ. ಸೊ ಯಾಕೆ ಎಲ್ಲರಿಗೂ ಹನುಮಾನ್ ಕಾಣಿಸ್ತಾರೆ, ಮಾವತಾರ್ ಬಾಬಾಜಿ ಕಾಣಿಸ್ತಾರೆ, ಮೆಸೇಜ್ ಕೊಡ್ತಾರೆ ಅಂತಂದ್ರೆ, ಇವಾಗಿನ ಈ ಭೂಮಿಯ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಸಹ ತಮ್ಮನ್ನ ತಾವು ತಿದ್ದುಕೊಂಡು ತಮ್ಮ ಎನರ್ಜೀಸ್ ಅನ್ನ ಶಿಫ್ಟ್ ಮಾಡ್ಕೊಂಡಾಗೆ ಈ ಭೂಮಿಯ ಉನ್ನತಿ ಆಗುತ್ತಲ್ವಾ. ಅದಕ್ಕೋಸ್ಕರ ಸಹಾಯ ಮಾಡೋಕೆ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್, ಎಷ್ಟೋ ಜನ ಇಮ್ಮಾರ್ಟಲ್ ಗುರುಸ್ ನಮಗೆ ಕನೆಕ್ಟ್ ಆಗಿ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಅವರೆಲ್ಲರಿಗೂ ನಾವು ಸತ್ಯ ಮಾರ್ಗದಲ್ಲಿ ನಡೆದಾಗ, ನಾವು ಪ್ರತಿಯೊಬ್ಬರು ಬದಲಾದಾಗ ಭೂಮಿಯ ಶಕ್ತಿ ಬದಲಾಗ್ತಾ ಹೋಗುತ್ತೆ. ಅಂಡ್ ಹೇಗೆ ನಾವು ಕಂಡುಹಿಡಿಯೋದು ಯಾವುದು ನಮಗೆ ಮೆಸೇಜ್ ಬರ್ತಾ ಇದೆ ಅಥವಾ ಯಾವುದು ನನ್ನ ಮೈಂಡ್ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ, ವೆರಿ ವೆರಿ ಸಿಂಪಲ್ ರೂಲ್. ನಿಮಗೆ ಯಾರೇ ಕಾಣಿಸ್ಕೊಂಡ್ರು ಕೂಡ, ಮಾಸ್ಟರ್ಸ್ ಕಾಣಿಸ್ಕೊಂಡ್ರು ಕೂಡ, ಅವ್ರು ಏನನ್ನ ಹೇಳ್ತಾ ಇದ್ದಾರೆ,
ಇಲ್ಲ ನಿಮ್ಗೆ ಫ್ಯೂಚರ್ ನೀನು ಈ ತರ ಹೋಗು, ಈ ಡೈರೆಕ್ಷನ್ ಅಲ್ಲಿ ಹೋಗು, ಈ ಡಿಸಿಷನ್ ತಗೋ, ಅಥವಾ ನಿಂಗೆ ಯಾವ ಹುಡುಗ ಸಿಗ್ತಾರೆ, ಯಾವ ಹುಡುಗಿ ಸಿಗ್ತಾರೆ, ಈ ತರ ಫಿಸಿಕಲ್ ಆಗಿ ಅವರು ಏನು ಪ್ರಿಡಿಕ್ಟ್ ಮಾಡೋದಿಲ್ಲ. ಅದು ನಮ್ಮ ಮನಸ್ಸು ಅಷ್ಟೇ. ಅಥವಾ ಬಂದು ನೀನು ಇದೇ ತರ ಮಾಡು, ಇದೇ ಡಿಸಿಷನ್ ತಗೋ ಅಂತಾನು ಹೇಳೋದಿಲ್ಲ. ಆದ್ರೆ ಹೈಯರ್ ಮಾಸ್ಟರ್ಸ್ ಏನ್ ಮಾಡ್ತಾರೆ ಧ್ಯಾನದಲ್ಲಿ ನಮಗೆ ಕಾಣಿಸ್ಕೊಂಡು ಆ ನಿಜವಾಗ್ಲೂ ಕನೆಕ್ಟ್ ಆಗಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಅವರು ನೀವು ಮಾಡ್ತಾ ಇರೋ ಆ ತಪ್ಪನ್ನ ಎತ್ತಿ ತೋರಿಸ್ತಾರೆ. ಅದರಿಂದ ಹೊರಗಡೆ ಬರೋಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಬಂದು ಸುಮ್ಮನೆ ಮ್ಯಾಜಿಕಲ್ ಆಗಿ ನಿಮ್ಮ ಕಷ್ಟಗಳನ್ನ ಎಲ್ಲ ತೀರಿಸ್ತಾರೆ ಅಂತಲ್ಲ, ಅವರು ನಿಮಗೆ ಸತ್ಯ ಮಾರ್ಗವನ್ನ ತೋರಿಸ್ತಾರೆ. ಎಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀರಾ ಅಂತ ಎತ್ತಿ ತೋರಿಸ್ತಾರೆ. ಸೊ ಯಾರು ಫ್ಯೂಚರ್ ಅನ್ನ ಬಂದು ಪ್ರಿಡಿಕ್ಟ್ ಮಾಡಲ್ಲ. ಸೊ ಇದೇ ಆ ಬೇಸ್ ಲೈನ್ ನಮ್ಮ ಇಲ್ಯೂಷನ್, ಅಥವಾ ನಾವು ನಿಜವಾಗ್ಲೂ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗ್ತಾ ಇದೀವ ಅಂತ. ಅಂಡ್ ಅವತ್ತು ನಾನು ಕಂಪ್ಲೀಟ್ ಆಗಿ ಹನುಮಾನ್ ಜೊತೆ ಸರೆಂಡರ್ ಆಗಿ, ಓಕೆ ನೀವೇ ನನಗೆ ಗೈಡ್ ಮಾಡಿ ಯಾವ ತರ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು ಅಂದ ತಕ್ಷಣ ನನಗೆ ಕಾಳಿ ಮಾತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅದೇ ಟೈಮಲ್ಲಿ. ಅಂಡ್ ನನಗೆ ಆ ಮೂಮೆಂಟ್ ಅಲ್ಲಿ ರಿಯಲೈಸ್ ಆಗ್ತಾ ಇದೆ, ಯಾವುದೋ ಒಂದು ನನ್ನ ಪಾಸ್ಟ್ ಅಲ್ಲಿ ನನಗೆ ಕೊಟ್ಟಿರೋ ನನ್ನ ಕೆಲಸ ಮಾಡಿಲ್ಲ, ಅದರಿಂದ ಎಷ್ಟೋ ಜನಕ್ಕೆ ನಷ್ಟ ಆಗಿದೆ, ಅದರಿಂದನೇ ನನಗೆ ಆ ಕನಸುಗಳ ರೂಪದಲ್ಲಿ ಎಲ್ಲ ಕಾಡೋದು ನನಗೆ ಆಗ್ತಾ ಇದೆ ಅಂತ ನನಗೆ ರಿಯಲೈಸ್ ಆಯಿತು. ಆ್ಯಂಡ್ ಇಮ್ಮಿಡಿಯೇಟ್ಲಿ ನಾವು ತಪ್ಪು ಮಾಡಿದೀವಿ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು, ಕ್ಷಮೆ. ಸೊ ನಾನು ಕ್ಷಮೆ ಕೇಳಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ತಪ್ಪಿನ ಅರಿವು ನನಗಾಗಿದೆ, ನಾನು ಏನೋ ಒಂದು ದೊಡ್ಡ ತಪ್ಪನ್ನೇ ಮಾಡಿರ್ತೀನಿ, ಅದಕ್ಕೆ ನನಗೆ ಇಷ್ಟು ಹಾಂಟಿಂಗ್ ನನಗೆ ಫೀಲ್ ಆಗ್ತಾ ಇದೆ, ದಯವಿಟ್ಟು ನನಗೊಂದು ಚಾನ್ಸ್ ಕೊಡಿ ಅಂತಂದಾಗ ಆ ಕಾಳಿ ಮಾತೆ ಹನುಮಾನಿಂದ ಬರ್ತಾ ಇದೆ, ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್. ಈ ಚಾನ್ಸ್ ಅನ್ನ ನೀನು ಮಿಸ್ ಮಾಡ್ಕೊಂಡಾಗ ಎಷ್ಟೋ ಬರೋ ಜನ್ಮದಲ್ಲಿ ನಿನಗೆ ಬೇಕಾದ ಗೈಡೆನ್ಸ್ ಸಿಗೋದಿಲ್ಲ, ಆ ಹೆಲ್ಪ್ ಸಿಗೋದಿಲ್ಲ ಅಂತ. ಅವ್ರು ಕೊಟ್ಟಿರೋ ಕೆಲಸವನ್ನ ನಾನು ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡಿದೆ. ನೋಡಿ, ನಮಗೆ ಈ ಜನ್ಮದಲ್ಲಿ ಧ್ಯಾನ ಸಿಕ್ಕಿದೆ ಅಂತಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ತೀವಿ ಅಲ್ವಾ. ಯಾಕೆ ಈ ಧ್ಯಾನ ಎಲ್ಲರೂ ಕೇಳಿಸ್ಕೊಳ್ಳಲ್ಲ ಅಂತಂತಂದ್ರೆ, ಅವ್ರಿಗೆ ಇನ್ನೂ ಆ ಯೂನಿವರ್ಸ್ ಇಂದ ಆ ಹೆಲ್ಪ್ ನ ರಿಸೀವ್ ಮಾಡ್ಕೊಳ್ಳೋ ಅರ್ಹತೆಯನ್ನ ಪಡೆದಿರಲ್ಲ ಅಂತ ನನಗನ್ಸುತ್ತೆ. ಅವಾಗ ನಾನು ಅದನ್ನ ಆಕ್ಸೆಪ್ಟ್ ಮಾಡಿದ್ನೋ, ನನಗೆ ಅವತ್ತಿಂದ ಈ ಹಾಂಟಿಂಗ್ ಡ್ರೀಮ್ಸ್ ಆಗ್ಲಿ, ಈ ಭಯಾನಕ ಚೇಸಿಂಗ್ ಡ್ರೀಮ್ಸ್ ಆಗ್ಲಿ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗೋಯ್ತು. ಯಾವಾಗ ಈ ಮಾಯ ಪ್ರಭಾವದಲ್ಲಿ ಆ ಲೂಪಲ್ಲಿ ನಾನು ಬೀಳ್ತೀನಲ್ವಾ, ಮತ್ತೆ ಆ ಡ್ರೀಮ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಕ್ಲಾರಿಟಿ ಸಿಕ್ತು ಯಾವ ತರ ಈ ಡ್ರೀಮ್ಸ್ ಯಾಕೆ ಬರುತ್ತೆ, ಇದರಿಂದ ಯಾವ ತರ ಡೀಲ್ ಮಾಡ್ಕೋಬಹುದು ಅಂತ. ಸೊ ದಿಸ್ ಇಸ್ ಅನದರ್ ಪಾರ್ಟ್. ಅಂಡ್ ಅವತ್ತಿಂದ ನಾನು ಐಮ್ ಜಸ್ಟ್ ಟ್ರೈಯಿಂಗ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋಕೆ. ಪ್ರತಿ ಕ್ಷಣನೂ ಯಾವುದೋ ಒಂದು ಆಲೋಚನೆ ಬಂದಾಗ ಇದು ಯಾಕೆ ಬರ್ತಾ ಇದೆ, ಇದರಿಂದ ನಾನು ಏನ್ ಕಲಿಯೋದು ಅಂತ ನನ್ನ ಆಲೋಚನೆ ವಿಧಾನವನ್ನ, ಅದನ್ನ ನೋಡೋ ದೃಷ್ಟಿಯನ್ನ ಚೇಂಜ್ ಮಾಡ್ಕೊಂಡಾಗ ಐ ಆಮ್ ಸೀಯಿಂಗ್ ಲಾಟ್ಸ್ ಆಫ್ ಡಿಫರೆನ್ಸ್. ನನಗನ್ಸುತ್ತೆ ಹನುಮಾನ್ ಪ್ರತಿ ಕ್ಷಣ ನಿಂತ್ಕೊಂಡು ಅಲಾರಾಮ್ ತರ ಹೇಳ್ತಾ ಇದ್ದಾರೆ, ಪ್ರಸ್ತುತ ಕ್ಷಣದಲ್ಲಿರ್ಬೇಕು, ನಿನ್ನ ಆಲೋಚನೆ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ. ಸೊ ಈ ತರ ಎಲ್ಲ ಮಾಡ್ತಾ ಇದ್ದಾಗ ಮೆಡಿಟೇಷನ್ ಕುತ್ಕೊಂಡಾಗ ಇನ್ನೊಂದು ಕ್ವೆಶನ್ ಕೇಳಿದೆ. ಇದು ನಮ್ಮ ಲೈಫಲ್ಲಿ ನಾವು ತುಂಬಾ ಜನ ನಾವು ಫೇಸ್ ಮಾಡಿರ್ತೀವಿ. ಸೊ ಕೆಲವೊಂದ್ಸರಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ವ್ಯಕ್ತಿಗಳಿರ್ತಾರೆ ನಮ್ಮ ಲೈಫಲ್ಲಿ, ಅವ್ರು ಏನೇ ಮಾಡಿದ್ರು ಅವ್ರನ್ನ ಕ್ಷಮಿಸಿ ಎಲ್ಲವನ್ನ ಮರೆತು ಮತ್ತೆ ನನ್ನ ಈಗೋ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಅವ್ರ ಜೊತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ, ಅಥವಾ ಅವರನ್ನ ಕಂಪ್ಲೀಟ್ ಆಗಿ ನಮ್ಮ ಲೈಫಿಂದ ಇಗ್ನೋರ್ ಮಾಡ್ಬಿಡ್ಬೇಕಾ? ಆಗ ಹನುಮಾನ್ ಹೇಳ್ತಾ ಇದ್ದಾರೆ, ಎರಡು ತಪ್ಪು. ಇಲ್ಲಿ ನಿನ್ನತನವನ್ನು ನೀನು ಬಿಟ್ಕೋಬಾರ್ದು, ಅದೇ ರೀತಿಯಾಗಿ ಶಟ್ ಡೌನ್ ಕೂಡ ಮಾಡಬಾರ್ದು. ಏನ್ ಅನ್ಕೊಬೇಕು, ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರು ಹೇಗಿದಾರೋ ಹಾಗೆ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡಬೇಕು. ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ನಿನ್ನ ಜೊತೆ ಇದೇ ರೀತಿಯಾಗಿರಬೇಕು, ನಿನ್ನ ಜೊತೆ ಹೀಗೆ ಮಾತಾಡಬೇಕು, ನಿನಗೆ ಇಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಓಕೆ ನನ್ನ ಲೈಫಲ್ಲಿ ಬಂದಿರೋ ಇದೊಂದು ಚಾಪ್ಟರ್, ಇದು ಹೇಗಿದೆನೋ ಹಾಗೆ ಇದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ನಿಧಾನವಾಗಿ, ಒಂದು ಕ್ಷಣಕ್ಕೆ ಇದಾಗೋದಿಲ್ಲ ಅಲ್ವಾ, ನಿಧಾನವಾಗಿ ಅವ್ರು ಹೇಗಿದಾರೋ ಹಾಗೆ ಅವರನ್ನ ಒಪ್ಪಿಕೊಳ್ತಾ ಹೋಗ್ಬೇಕು. ಒಪ್ಪಿಕೊಳ್ತಾ ಇನ್ನೇನ್ ಮಾಡ್ಬೇಕು ಅಂತಂದಾಗ ಹನುಮಾನ್ ಎಷ್ಟು ಕ್ಲಾರಿಟಿಯಾಗಿ ನನಗೆ ತಿಳಿಸ್ಕೊಡ್ತಾ ಇದ್ರು. ನೋಡು, ನಿನ್ನ ಲೈಫಲ್ಲಿ ಬರ್ತಾ ಇರೋ ಎಲ್ಲ ಸಿಚುವೇಶನ್ಸ್ಗೆ, ಎಲ್ಲ ಸಫರಿಂಗ್ಸ್ಗೆ ಮೂಲ ಕಾರಣ ಏನು? ನಿನ್ನ ಆಲೋಚನೆ ವಿಧಾನ. ಅಂದ್ರೆ ಹೌ ಯು ಸಿ ಇಟ್.
ಅಲ್ವಾ? ನಿನಗೆ ಎಷ್ಟೋ ವಿಷಯ ಗೊತ್ತಿಲ್ಲದೆ ಇದ್ದಾಗ ಕೂಡ ಹಂಗೆ ನಡೀತಾ ಇರ್ತಿರ್ತಲ್ವಾ? ಆದ್ರೆ ಯಾವಾಗ ನಿನಗೆ ಕೆಲವೊಂದು ವಿಷಯಗಳೆಲ್ಲ ಗೊತ್ತಾಗುತ್ತಲ್ವಾ, ಆಗ ನಿನಗೆ ಆ ಬೇಜಾರು ಅನ್ನೋದಾಗುತ್ತೆ ಅಲ್ವಾ, ಆ ಸಿಟ್ಟು ಅನ್ನೋದು ಬರುತ್ತೆ. ಅಯ್ಯೋ ಯಾಕೆ ಹೀಗೆ ಅನ್ನೋ ಹಲವಾರು ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಇಲ್ಲಿ ನಿನಗೆ ಸಫರಿಂಗ್ ಕೊಟ್ಟಿದ್ದು ನಿನ್ನ ಆಲೋಚನೆಗಳೇ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಯಾರೋ ನಾನಂದ್ರೆ ಇಷ್ಟಪಡ್ತಾ ಇಲ್ಲ, ಯಾರಿಗೂ ನನ್ನ ಜೊತೆ ಇರೋಕ್ ಇಷ್ಟ ಇಲ್ಲ, ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಅನ್ಕೊಳೋದ್ಕಿಂತ ಎಲ್ಲರೂ ನಿನ್ನನ್ನ ಇಷ್ಟಪಡ್ತಾ ಇದ್ದಾರೆ, ನೀನೇ ಏನೋ ಯೋಚನೆ ಮಾಡ್ತಾ ಇದೀಯಾ, ಪ್ರತಿಯೊಬ್ಬರಿಗೂ ನಾನಂದ್ರೆ ಇಷ್ಟ, ಪ್ರತಿಯೊಬ್ರು ಅವರವರ ಕರ್ತವ್ಯವನ್ನ ಕೆಲಸಗಳನ್ನ ಮಾಡ್ತಾ ಇದಾರಷ್ಟೇ ಅಂತ ಯಾವಾಗ ಎಲ್ಲರನ್ನೂ ನೀವು ಆಕ್ಸೆಪ್ಟ್ ಮಾಡ್ತಾ ಎಲ್ಲರಿಗೂ ನೀವಂದ್ರೆ ಇಷ್ಟ ಅಂತ ನೀವು ಪ್ರತಿ ಕ್ಷಣ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರಲ್ವಾ, ಆಗ ನಿಮ್ಮ ಜೀವನದಲ್ಲಿರೋ ವ್ಯಕ್ತಿಗಳು, ಸಿಚುವೇಶನ್ಸ್ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಹನುಮಾನ್. ಎಷ್ಟು ನಿಜ ಅಲ್ವಾ? ಸೊ ಇದೇ ಹನುಮಾನ್ ಮೆಸೇಜ್. ನೀನು ಏನು ಯೋಚನೆ ಮಾಡ್ತೀಯೋ ನಿನ್ನ ಜೀವನ ಆ ಥರ ಇರುತ್ತೆ. ಹಾಗೆ ಪ್ರತಿ ಕ್ಷಣ ಪ್ರಸ್ತುತ ಕ್ಷಣದಲ್ಲಿದ್ದಾಗ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿದ್ದಾಗ ಎಲ್ಲರೂ ಯಾರು ಬೇಕಾದ್ರೂ ನನ್ನನ್ನ ನೋಡಬಹುದು, ನಾನು ಕೊಡು ಮಾರ್ಗದರ್ಶನವನ್ನ ರಿಸೀವ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಎಸ್ ಸ್ನೇಹಿತರೆ, ಅಂಡ್ ಅವತ್ತಿನಿಂದ ಇವತ್ತುವರೆಗೂ ಐ ಫೀಲ್ ಸೋ ಕನೆಕ್ಟೆಡ್ ವಿತ್ ಹನುಮಾನ್. ನನಗೆ ಏನೇ ಪ್ರಶ್ನೆ ಇದ್ರೂ ಕೂಡ, ಏನೇ ಸಿಚುವೇಶನ್ ಇದ್ರೂ ಕೂಡ ಹನುಮಾನ್ ನನ್ನ ಜೊತೆ ಇದ್ದಾರೆ, ಅವರ ಗೈಡೆನ್ಸ್ ನನ್ನ ಜೊತೆ ಇದೆ ಅನ್ನೋ ಆ ಧೈರ್ಯ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ಸೊ ಅತಿ ಹೆಚ್ಚು ಧ್ಯಾನ ಮಾಡಿ ಹನುಮಾನ್ ಇವತ್ತಿಗೂ ಸಹ ಪ್ರತಿಯೊಬ್ಬರ ಜೊತೆ ಕನೆಕ್ಟ್ ಆಗೋಕೆ ರೆಡಿ ಆಗಿದ್ದಾರೆ. ಆದ್ರೆ ನೀವು ಆ ಮ್ಯಾಜಿಕಲ್ ಮ್ಯಾನ್ ಆಗೋಕೆ ರೆಡಿ ಆಗಿದ್ದೀರಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ನನ್ನ ಈ ಸ್ಪಿರಿಚುವಲ್ ಸೀಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ತುಂಬಾ ಜನಕ್ಕೆ ವಿಡಿಯೋ ನೋಟಿಫಿಕೇಶನ್ ಬರ್ತಾ ಇರಲ್ಲ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಿಮಗೆ ಆ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಅನ್ನ ನೀವು ಪ್ರೆಸ್ ಮಾಡಿದಾಗ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಎಸ್, ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.